1 ಕೆಜಿ ಸಿಲ್ವರ್ ಪ್ರೈಸ್ 2,40,000 ಹತ್ರ ಟ್ರೇಡ್ ಆಗ್ತಿದೆ. ಇದಕ್ 1 ಮಂತ್ ಮುಂಚೆ ನೋಡಿದ್ರೆ 1,60,000 ಹತ್ರ ಟ್ರೇಡ್ ಆಗ್ತಿತ್ತು. 1 ಮಂತ್ ಗೆ 80,000 ಜಾಸ್ತಿ ಆಗಿದೆ. 1 ಕೆಜಿ ಮೇಲೆ 80,000 ಪ್ರೈಸ್ ಜಾಸ್ತಿ ಆಗಿದೆ. ಇದಕ್ ಮೈನ್ ರೀಸನ್ ಏನು ಅಂತಂದ್ರೆ ನಾವು ಲಾಂಗ್ ಬ್ಯಾಕ್ ಇಂದ ಕೇಳ್ಕೊಂಡ್ ಬರ್ತಾ ಇದೀವಿ, ಸಿಲ್ವರ್ ಗೆ ಇಂಡಸ್ಟ್ರೀಸ್ ಇಂದ ಡಿಮ್ಯಾಂಡ್ ಜಾಸ್ತಿ ಕ್ರಿಯೇಟ್ ಆಗ್ತಾ ಇದೆ ಅಂತ. ಇದ್ರ ಜೊತೆಗೆ ನಮ್ ರುಪಿ ವೀಕ್ ಆಯ್ತು, ಅದಕ್ಕೂ ಸಿಲ್ವರ್ ಪ್ರೈಸ್ ಜಾಸ್ತಿ ಆಯ್ತು. ಡಾಲರ್ ವೀಕ್ ಆಯ್ತು, ಅದಕ್ಕೂ ಸಿಲ್ವರ್ ಪ್ರೈಸ್ ಜಾಸ್ತಿ ಆಯ್ತು. ಮತ್ತೆ ಅದ್ರ ಜೊತೆಗೆ ಫೆಡ್ ರೇಟ್ ಕಟ್ಸ್ ಮಾಡಿದ್ರು, ಅದರಿಂದ ಸಿಲ್ವರ್ ಪ್ರೈಸ್ ಜಾಸ್ತಿ ಆಗುತ್ತೆ. ಬಟ್ ಇವಾಗ ಟೆಂಪರರಿ ಮೈನ್ ರೀಸನ್ ಏನು ಅಂತಂದ್ರೆ ಯುಕ್ರೇನ್ ಮತ್ತೆ ರಷ್ಯಾ ವಾರ್ ಮತ್ತೆ ಸ್ಟಾರ್ಟ್ ಆಗಿದೆ. ಯಾವಾಗ ಗ್ಲೋಬಲ್ ಲೆವೆಲ್ ಅಲ್ಲಿ ವಾರ್ ಸಿನಾರಿಯೋ ಇರುತ್ತೋ ಸೇಫರ್ ಇನ್ವೆಸ್ಟ್ಮೆಂಟ್ಸ್ ಗೆ ಅಂತ ಫಸ್ಟ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಬಿಟ್ಟರೆ ಸಿಲ್ವರ್ ಒಳಗಡೆಗೆ ಇನ್ವೆಸ್ಟ್ಮೆಂಟ್ಸ್ ಹೋಗುತ್ತೆ. ಇದೆಲ್ಲ ಟೆಂಪರರಿ ಸಿನಾರಿಯೋ ಇರ್ಬೋದು. ಇದ್ರ ಜೊತೆಗೆ ಲಾಂಗ್ ಬ್ಯಾಕ್ ಇಂದನು ಪುಷ್ ಕೊಡ್ತಾ ಇರೋದಂತದ್ದು ಒಂದೇ ಒಂದು ಇಂಡಸ್ಟ್ರಿಯಲ್ ಡಿಮ್ಯಾಂಡ್. ಇಂಡಸ್ಟ್ರಿ ಡಿಮ್ಯಾಂಡ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಸಿಲ್ವರ್ ಪ್ರೈಸ್ ಗ್ರೋತ್ ಇರುತ್ತೆ. ಆದ್ರೆ ನಮ್ ತಲೆಯಲ್ಲಿ ಇರ್ಬೇಕಾಗಿರೋ ಒಂದ್ ಪಾಯಿಂಟ್ ಏನಂತಂದ್ರೆ ಸಿಲ್ವರ್ ಎಷ್ಟು ಬೇಗ ಮೇಲೆ ಹೋಗುತ್ತೋ ಫಾಲ್ ಹಾಕಿನ ಸ್ಟಾರ್ಟ್ ಆದ್ರೆ ಅಷ್ಟೇ ಅಗ್ರೆಷನ್ ಆಗಿ ಫಾಲ್ ಆಗುತ್ತೆ. ಯಾಕಂದ್ರೆ ಗೋಲ್ಡ್ ಅಲ್ಲೂ ಒಂಥರ ಸ್ಟೆಬಿಲಿಟಿ ಇರುತ್ತೆ. ಅದ್ ಮೇಲೆ ಹೋಗ್ಬೇಕಾದ್ರೂ ಸ್ಟೆಬಿಲಿಟಿ ಆಗಿ ಮೇಲೆ ಹೋಗುತ್ತೆ, ಕೆಳಗಡೆ ಫಾಲ್ ಆಗ್ಬೇಕಂದ್ರೆ ಅದೇ ಸ್ಟೆಬಿಲಿಟಿ ಅಲ್ಲಿ ಫಾಲ್ ಆಗುತ್ತೆ. ಆದ್ರೆ ಸಿಲ್ವರ್ ಏನಾದ್ರು ರೈಸ್ ಆಗ್ಬೇಕಂದ್ರೂ ಅಗ್ರೆಸಿವ್ ಆಗಿ ರೈಸ್ ಆಗುತ್ತೆ, ಫಾಲ್ ಆಗ್ಬೇಕಂತಂದ್ರೂ ಕೂಡ ಅಗ್ರೆಸಿವ್ ಆಗಿ ಫಾಲ್ ಆಗುತ್ತೆ. ಸೊ ಅದೊಂದು ನಾವ್ ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೇಕು ಅಂತಂದ್ರೆ ಅದೊಂದು ಮಾತ್ರ ನಾವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಇದೇ ತರ ಮತ್ತಷ್ಟು ಇನ್ಫಾರ್ಮೇಶನ್ ಗಾಗಿ ತಪ್ಪದ ನಮ್ಮ ಪೇಜ್ ನ ಫಾಲೋ ಮಾಡಿ.